ಕನ್ನನ್ ಒಂದು ಸುಂದರ ಮತ್ತು ಪ್ರಾಚೀನ ಭಾಷೆ. ಭಾರತ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ಇದನ್ನು ಮಾತನಾಡುತ್ತಾರೆ. ಕನ್ನಡವು ಶ್ರೀಮಂತ ಇತಿಹಾಸ ಮತ್ತು ರೋಮಾಂಚಕ ಸಾಹಿತ್ಯವನ್ನು ಹೊಂದಿದೆ. ಕನ್ನಡ ಕಲಿಯುವುದು ಒಂದು ಉತ್ಕೃಷ್ಟ ಅನುಭವ. ಕನ್ನಡವು ತನ್ನ ಫೋನೆಟಿಕ್ ಲಿಪಿಗೆ ಹೆಸರುವಾಸಿಯಾಗಿದೆ. ಅಂದರೆ ಪದಗಳನ್ನು ಬರೆದಂತೆಯೇ ಉಚ್ಚರಿಸಲಾಗುತ್ತದೆ. ಕಲಿಯುವವರಿಗೆ ಭಾಷೆಯನ್ನು ಗ್ರಹಿಸಲು ಇದು ಸುಲಭವಾಗಿಸುತ್ತದೆ. ಕನ್ನಡ ವ್ಯಾಕರಣವು ತಾರ್ಕಿಕ ಮತ್ತು ವ್ಯವಸ್ಥಿತವಾಗಿದೆ. ಕೆಲವು ಮೂಲಭೂತ ವ್ಯಾಕರಣ ಪರಿಕಲ್ಪನೆಗಳನ್ನು ನೋಡೋಣ. ಕನ್ನಡದಲ್ಲಿ ವಾಕ್ಯಗಳ ಕೊನೆಯಲ್ಲಿ ಕ್ರಿಯಾಪದಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ನಾನು ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತೇವೆ. ಕನ್ನಡದ ನಾಮಪದಗಳು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ಅಪುಂಸಕಲಿಂಗಗಳನ್ನು ಹೊಂದಿವೆ. ಇದು ಅವುಗಳೊಂದಿಗೆ ಬಳಸುವ ವಿಶೇಷಣಗಳು ಮತ್ತು ಕ್ರಿಯಾಪದಗಳ ಮೇಲೆ ಪರಿಣಾಮ ಬೀರುತ್ತದೆ. ಆ ಮೂಲಭೂತ ವ್ಯಾಕರಣ ನಿಯಮಗಳನ್ನು ಅರಿಮಾಡಿಕೊಳ್ಳುವುದರಿಂದ ಕನ್ನಡದಲ್ಲಿ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ನಿಮಗೆ ಸಹಾಯವಾಗುತ್ತದೆ. ಕನ್ನಡ ಸಾಹಿತ್ಯವು ಶತಮಾನಗಳಷ್ಟು ಹಳೆಯದಾದ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಮಹಾಕಾವ್ಯಗಳಿಂದ ಆಧುನಿಕ ಕಾವ್ಯದವರೆಗೆ ಕನ್ನಡವು ವಿವಿಧ ಸಾಹಿತ್ಯಿಕ ಕೃತಿಗಳನ್ನು ನೀಡುತ್ತದೆ. 9ನೇ ಶತಮಾನದಿಂದಲೂ ಬರಹಗಳು ಲಭ್ಯವಿವೆ. ಅಮೂವರ್ಷೆ ಕವಿರಾಜ ಮಾರ್ಗ, ಕನ್ನಡ ವ್ಯಾಕರಣ ಮತ್ತು ಕಾವ್ಯಮೀಮಾಂಸೆಯ ಬಗ್ಗೆ ಲಭ್ಯವಿರುವ ಅತ್ಯಂತ ಹಳೆಯ ಕೃತಿಗಳಲ್ಲಿ ಒಂದಾಗಿದೆ. ಶತಮಾನಗಳಿಂದ ಅನೇಕ ಪ್ರಸಿದ್ಧ ಕವಿಗಳು ಮತ್ತು ಲೇಖಕರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ಭಾಷಾ ತರಗತಿಗಳು ಭಾಷೆಯನ್ನು ಕಲಿಯಲು ಒಂದು ವ್ಯವಸ್ಥಿತ ಮಾರ್ಗವನ್ನು ಒದಗಿಸುತ್ತವೆ. ಅವು ಕನ್ನಡ ಮಾತನಾಡಲು, ಓದಲು ಮತ್ತು ಬರೆಯಲು ಅಭ್ಯಾಸ ಮಾಡಲು ಒಂದು ವೇದಿಕೆಯನ್ನು ನೀಡುತ್ತವೆ. ಆ ತರಗತಿಗಳು ಹೆಚ್ಚಾಗಿ ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಿರುತ್ತವೆ. ಇದು ಕಲಿಕೆಯನ್ನು ಹೆಚ್ಚು ಆನಂದದಾಯಕವಾಗಿಸುತ್ತದೆ. ಕನ್ನಡ ಕಲಿಯುವುದರಿಂದ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಬಾಗಿಲು ತೆರೆಯುತ್ತದೆ. ಕನ್ನಡ ಮಾತನಾಡುವವರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅದರ ಕಲೆ ಮತ್ತು ಸಂಪ್ರದಾಯಗಳನ್ನು ಅನ್ವೇಷಿಸಲು ಇದು ನಿಮ್ಮನ್ನು ಶಕ್ತಗೊಳಿಸುತ್ತದೆ.